ಆರ್ಸಿಬಿ. ಅಯೋಧ್ಯೆಯಿಂದ ಪಾದಯಾತ್ರೆ ರಾಮೇಶ್ವರಕ್ಕೆ ಹೋಗಿ ಬಂದಿದ್ದಾರೆ. ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ. ಈಗ ಸದ್ಯದಲ್ಲಿ ಅವರಿಗೆ ನಾವು ಕೇಳಿದ್ವಿ, ನಮ್ಮ ಕರ್ನಾಟಕದಲ್ಲಿ RCB ಅನ್ನು ಮ್ಯಾಚ್ ನಡೀತಾ ಇದೆ. ಅದು RCB ಮ್ಯಾಚಿನ ಬಗ್ಗೆ ಅವರಿಗೆ ನಾವು ಕೇಳಿದ ನಂತರ ಅವರಿಗೆ ಒಂದು ಉತ್ಸಾಹ ಮತ್ತು ಉಲ್ಲಾಸ ಬಂತು. ಏನು ಬಂತಪ್ಪ ಅಂದ್ರೆ, ಕರ್ನಾಟಕದಲ್ಲಿ ಯಾವಾಗ ಬೆಂಗಳೂರಿನಿಂದ ನಾನು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇನೆ, ಅವಾಗಲಿಂದ ನೋಡ್ತಾ ಇದ್ದೀನಿ ಎಲ್ಲರೂ ಉಲ್ಲಾಸನ್ಯಾಗ, ಹುಮ್ಮಸ್ಸಿನಾಗ RCB ಅಂತ ಒಂದೇ ಜ್ಞಾನ, ಒಂದೇ ಧ್ಯಾನ ಇತ್ತು. ಈ ಭಕ್ತವನ್ನು ಅಯೋಧ್ಯೆಗೆ ಸದ್ಯದಲ್ಲಿ ಕರ್ನಾಟಕದಿಂದ ಅಯೋಧ್ಯೆಗೆ ಹೋಗ್ತಾ ಇದ್ದಾನೆ. ಅವನಿಗೆ ಅದೇ ಆಸೆ ಇದೆ. ಬೆಂಗಳೂರು ಸತತವಾಗಿ RCB ತಂಡ ನಮ್ಮದು 17 ವರ್ಷವನ್ನು ಪ್ರಯತ್ನ ಮಾಡಿದೆ. ಈಗ 18ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದೀವಿ ನಾವು. 18ನೇ ವರ್ಷದಲ್ಲಿ ಅಂದ್ರ 18 ವಿರಾಟ್ ಕೊಹ್ಲಿ 18 ವಿರಾಟ್ ಕೊಹ್ಲಿ ಅಂದ್ರೆ RCB ಅಂದ್ರೆ ವಿರಾಟ್ ಕೊಹ್ಲಿ. ಅದಕ್ಕೆ ಅವನು ದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇದರಲ್ಲಿ ಇರ್ತಕ್ಕಂಥ ಗಂಗಾಜಲ್ಲು, ಆ ಗಂಗಾಜಲ್ಲನ್ನು ಪವಿತ್ರನ ಮಾಡಿ RCB ಗೆಲ್ಲಬೇಕಂತದ್ದು ಅವನ ಆಸೆ. ನಮ್ ಇರ್ತಕ್ಕಂಥ ಸೈಯದ್ ಮೊಹಮ್ಮದ್ ಅಬ್ದುಲ್ ಕರೀಂ ಬೈ ಅವ್ರದನ್ನ ಆಸೆ. RCB ಗೆಲ್ಲಬೇಕು. RCB